ನೋಡ್ರಿ ಸ್ನೇಹಿತರೆ, ಇಲ್ಲೇ ಕುಂತ್ಕೊಂಡು ಊಟ ಮಾಡಿದ್ವಿ ನಾವು. ರೊಟ್ಟಿ, ಕಾಳು ಪಲ್ಯ, ಮೊಸರು, ಶೇಂಗಾ ಚಟ್ನಿ, ಆಮೇಲೆ ಅನ್ನ ಎಲ್ಲ ಕುತ್ಕೊಂಡು ಊಟ ಮಾಡೀವಿ. ಇದು ಇಲ್ಲೇ ಕುಂತೈತಿ ನೋಡ್ರಿ ಸದ್ದ ಅವೆಲ್ಲ ವೇಸ್ಟ್ ಬಟ್ಟೆ ಅದಾವಲ್ಲ ಅವೆಲ್ಲ ತೆಗಿಬೇಕ್ರಿ. ಈಗೆಲ್ಲ ಅಷ್ಟು ತೆಗೆದು ಹಿಂಗೆ ಬಂದ್ರಿ ಇಲ್ಲಿ ನೋಡ್ರಿ ಅಡುಗೆ ಮನೆ ಅವತಾರ. ನೋಡ್ರಿ ಈಗ ಹೆಂಗಾಗೈತಿ ನೋಡ್ರಿ ಅಡುಗೆ ಮನೆ ಅವತಾರ. ಇದೆಲ್ಲ ಮ್ಯಾಗಿನೆಲ್ಲ ಕ್ಲೀನ್ ಮಾಡ್ಕೊಂಡೇನ್ರಿ. ಅವೆಲ್ಲ ಕ್ಲೀನ್ ಮಾಡ್ಕೊಂಡು ಹೊಂದ್ಕೊಂಡಿಟ್ಟೆ. ತೆಳಗೆ ಪೂರ್ ಲಾಸ್ಟ್ ಸ್ಟೆಪ್ ಐತಲ್ಲ ಅದೆಲ್ಲ ತೆಗೆದಿಡವ್ರಿ. ಅವು ಸಾಮಾನುಗಳಾಯ್ತು. ಅವು ಇದು ಸ್ವಲ್ಪ ಶಾವಿಗೆ ಯಾವ್ದು ಕವರ್ನಾಗ ಒಂದು ಬಾಕ್ಸಿಗೆ ಹಾಕಿಡ್ಬೇಕು ನೋಡ್ರಿ. ಈಗೆಲ್ಲ ಇದಿಷ್ಟು ಸ್ವಚ್ಛ ಕಸ ಹುಡುಕಿ ಕೊಡ್ತೀನಿ ರೀ. ಮಗ ಕುಂತ್ಕೊಂಡು ಅಷ್ಟು ಒರೆಸ್ಕೊಂತಾನೆ ನೋಡ್ರಿ. ನಾನಿದ್ರೆ ಭಾಂಡೆ ಕುಂತವ್ರಿ ಅಲ್ಲಿ ಭಾಂಡೆ ಕುಂತವ್ರಿ. ಅಷ್ಟು ಭಾಂಡೆ ತೊಳಿಬೇಕು. ತೊಳೆದು ಬಟ್ಟೆ ತೊಳಿಬೇಕು. ಹಬ್ಬ ಹರಿದಿನ ಬಂದ್ರೆ ಹಿಂಗೆ ನೋಡ್ರಿ. ಯಪ್ಪ ಯಾಕೆ ಕೇಳ್ತೀರಿ? ಕರೆಂಟ್ ಬಂತ್ರಿ. ಮೊದಲು ಮೊಬೈಲ್ ಚಾರ್ಜಿಗೆ ಹಾಕ್ತೀನಿ. ಯಪ್ಪ ಯಾವಾಗ ಅಂದ್ರೆ ಅವಾಗ ಕರೆಂಟ್ ಇರಂಗಿಲ್ಲ ಇಲ್ಲಿ. ಮೊಬೈಲ್ ಮೊದಲು ಚಾರ್ಜಿಗೆ ಹಾಕಬೇಕು. ಓಕೆ ಸ್ನೇಹಿತರೆ, ಸಿಗ್ತೀನಿ ಮತ್ತೆ. ಬಿಡು ಸಾಕು ಲೈಟಾಗಿರ್ಬೇಕು. ಅತಿ ಕುಡಿದ್ರೆ ಮತ್ತೆ ನೆಗಡಿ ಬರೋಕ್ಕೆ ಶುರು ಆಗುತ್ತೆ. ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತಂದ್ರೆ ನೋಡ್ರಿ, ಟೈಮ್ ಬಂದುಬಿಟ್ಟು 6 o'clock. ಯಪ್ಪ ಇವತ್ತು ನೋಡ್ರಿ ಫಸ್ಟ್ ಟೈಮ್ ಸಂಜೆ ಹೊತ್ತಿನ ಜಾಕ ಮಾಡಿತ್ತಂತಂದ್ರೆ ಡೈರೆಕ್ಟ್ ಕುಡಿಬೇಡಲೇ ಅಪ್ಪ, ಮೂಗು ಸೋರಕ್ಕೆ ನಿಂದಿರ್ತೈತೆ ನೋಡಿ ಆಮೇಲೆ. ಹೌದು. ಓಕೆ ಸ್ನೇಹಿತರೆ, ಇವತ್ತು ಸ್ವಲ್ಪ ಮನೆ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋದಾಯ್ತು. ಯಾಕಂದ್ರೆ ನಾಳೆ ಎಲ್ಲ ಮನೆ ಹಾಡ್ಲಿಕ್ಕೆ ತುಂಬಬೇಕು. ಇವತ್ತು ಕೌದಿ ಕಂಚೋಟಿ ಮನೆ ಎಲ್ಲ ಅಷ್ಟು ಮಾಡಿಕೊಂಡೆ. ಆಮೇಲೆ ಇನ್ನು ಇವತ್ತು ನಾಳೆ ಹುಣ್ಣಾದ 5 ದಿನಕ್ಕೆ ನಮ್ಮದು ಊರ ಜಾತ್ರೆ ರೀ. ಅಂದ್ರೆ ನಮ್ಮದು ತಳ ಆಳುಗುಂಡಿಗೆ ಶರಣ ಬಸವೇಶ್ವರ ಜಾತ್ರೆ ಒಂದೈತಿ. ಹಂಗೆ ಊರಾಗೆಲ್ಲರೂ ಒತ್ತಡ್ಲಿಂದನೇ ಮನೆ ಉಳ್ಸೋಕೆ ಚಾಲು ಮಾಡ್ತಾರೆ. ಮನೆ ಉಳ್ಸೋದು ಅಂದ್ರೇನು, ಮನೆ ಎಲ್ಲ ಅಷ್ಟು ಬಣ್ಣ ಸುಣ್ಣ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಊರ ಜಾತ್ರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಮ್ಮದು ನೋಡ್ರಿ ಹುಣ್ಣಿಮೆನೂ ಆಯಿತು, ಊರ ದೇವ್ರ ಜಾತ್ರೆನೂ ಆಯಿತು ಅಂತ ಹೇಳಿಬಿಟ್ಟು ಎಲ್ಲ ಅಷ್ಟು ಕ್ಲೀನ್ ಮಾಡ್ಕೊಳ್ಳೋದಾಯ್ತು ಇವತ್ತು. ನೋಡಿರಿ ಚಂತನಾಗೈತೆ. ಚಂತನಾಗೈತೆ ರೀ ಇವತ್ತು ಕೆಲಸ. ಆದ್ರೆ ಮಗ ಅದನ್ನಂತೇಳಿ ನಾನು ಸ್ವಲ್ಪ ಹಗರ್ ಅನ್ನಿಸ್ತ್ರಿ. ಇಲ್ಲ ಅಂದ್ರೆ ಒಬ್ಬರೇ ಮಾಡ್ಕೊಳ್ಳೋದು ಕಂಡಪಟ್ಟಿ ಕಠಿಣ. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಅವನು ಸ್ವಲ್ಪ ಎಲ್ಲ ಕೈಯಾಗ ಆಸರದ. ಇವಾಗ ಜಳಕ ಮಾಡಿಬಿಟ್ಟು ಕುಂತಿದ್ದೀನಿ ನೋಡ್ರಿ. ಫುಲ್ಲು ಸೆಕೆ ಹಾಕತ್ಬಿಟ್ಟಿದೆ. ಅದ್ರಾಗ ನೋಡ್ರಿ ಸುಡು ನೀರು ಜಳಕ ಮಾಡಿಬಿಟ್ಟಿನಿ. ಫುಲ್ ಸೆಕೆ ಆಗತ್ತೆ. ಫ್ಯಾನ್ ಹಾಕಿ ಸ್ವಲ್ಪ ಹಂಗೆ ಸ್ವಲ್ಪ ಸಣ್ಣಗೆ ನೀರು ಕುಡಿಯನ್ರಿ. ನೀರಡಿಕೆ ಆಗಿಬಿಟ್ಟೈತಿ. ಅದ್ರಾಗೆಲ್ಲ ಸೋಫಾ ಕವರು ಅದು ಎಲ್ಲ ತೊಳೆದಾಕ್ಬಿಟ್ಟೇನ್ರಿ ನೋಡ್ರಿ. ನಮ್ಮ ಪುಟಾಣಿ ಗಣೇಶ ಕುಂತ ನನ್ನ ಹತ್ರ. ಪುಟಾಣಿ ಗಣೇಶ ನಮ್ಮ ಮನ್ಯಾಗ ಇರೋದನ್ರಿ. ಇವಾಗ ನೋಡ್ರಿ ಸ್ವಲ್ಪ ಹಾಯ್ ಅನ್ಸಕತ್ತು ನೋಡ್ರಿ ನಮ್ಮ ಪುಟಾಣಿ ಗಣೇಶ. ಓ ನಳ ಚೆಲ್ಲಕತ್ತ ನೋಡಿ ನೀರು ತುಂಬಿ. ನೋಡ್ರಿ ಅಲ್ಲಿ ಹಾಕಿದ್ದೆವು ಅಷ್ಟು ಎಲ್ಲ ತೆಗ್ದೇವಲ್ರಿ. ತೆಗೆದೆಲ್ಲ ಒರೆಸೋದು ಅದು ಮಾಡಿದೆವಲ್ಲ. ಹೀಗಾಗಿ ಫುಲ್ ಮ್ಯಾಕ್ ಕವರ್ ಇತ್ತು ರೀ. ಇದಕ್ಕೆ ಇವತ್ತು ತೆಗ್ದೆ ನೋಡ್ರಿ. ಮನೆ ಓಪ್ನಿಂಗ್ ಆಗಿ ಮತ್ತು 3 ವರ್ಷ ಆಯ್ತಾನಂತೀನಿ. 2022 ಫೆಬ್ರವರಿ 23, 24, 25, 26, 4 ವರ್ಷನೇ ಆಯ್ತು ನೋಡ್ರಿ. ಫೆಬ್ರವರಿ ತಿಂಗಳಿಗೆ 4 ವರ್ಷನೇ ಆಯಿತು ನಮ್ಮ ಮನೆ ಓಪ್ನಿಂಗ್ ಆಗಿ. 4 ವರ್ಷದಾಗ ನೋಡ್ರಿ ಇಷ್ಟು ದಿನ ಕವರ್ ಹಂಗೆ ಐತ್ರಿ ಇದ್ರ ಮೇಲೆ. ಇವತ್ತು ತೆಗ್ದಿದ್ದೀನಿ ನೋಡ್ರಿ. ಅಂದರೆ ಎಷ್ಟು ಹೊಸದನಂಗೆ ಕಾಣಕತ್ತೈತಲ್ರಿ ನೋಡ್ರಿ. ಗಣಪ ಎಲ್ಲರಿಗೂ ಆಶೀರ್ವಾದ ಮಾಡಪ್ಪ. ಎಲ್ಲರಿಗೂ ವಿಘ್ನ ನಿವಾರಣೆ ಮಾಡಪ್ಪ. ನಿಮ್ಮ ಮನೆ ಓಪನಿಂಗ್ಗಳಿಗೆ ಗಿಫ್ಟ್ ಬಂದಂಥದ್ದು ನೋಡ್ರಿ. ಇದು ಸೋಫಾ ಕವರ್ ಎಲ್ಲ ತೆಗ್ದೇನ್ರಿ. ಒಂಥರ ಬಡ ಅನ್ನಕತ್ತಾವು. ಫುಲ್ ಕವರ್ ಡಿಸೈನ್ ಇತ್ತು ಮೆರೂನ್ ಕಲರ್ದು. ಬಡ ಅನ್ನಕತ್ತಾವ ನೋಡ್ರಿ. ಸೋಫಾ ಕಲರೇ ಒಂಥರ ಈ ಥರದ ಸೋಫಾ ಕವರ್ ಹಾಕಿದ್ರೆ ಒಂದು ಲುಕ್ ಕೊಡ್ತೈತ್ರಿ ಸೋಫಾಕ್ಕೆ.
ಕವರ್ ಹಾಕಿಲ್ಲ, ಇದ್ರ ಮೇಲೆ ಹಾಕ್ಲಾರ್ದಕ್ಕೆ ಒಂಥರ ಅನ್ಸಕತ್ತಾವ. ಓಕೆ ಸ್ನೇಹಿತರೆ, ಇವಾಗ ಏನಿಲ್ಲ ರೀ ಅಡುಗೆ. ಬೆಳಗ್ಗೆ ಅಂತ ನೋಡಿರಿ ಇಡ್ಲಿ ಮಾಡಿದ್ದೆ, ತಿಂದೀವಿ ಮಾಡೀವಿ. ಈಗಿದ್ರೆ ಅನ್ನ ಸಾಂಬಾರು ಇಷ್ಟೇ ಮಾಡ್ತೀನಿ ರೀ. ಸಾಕನ್ನಂಗಾಗೈತೆ ರೀ. ಇವತ್ತು ಸುಸ್ತಾಗಿಬಿಟ್ಟೈತಿ. ಇನ್ನೂ 2 ಸೀರೆ ಪಿಕೋ ಮಾಡೋದವ. ಅದು ಯಾವಾಗ ಮಾಡಲಿ ಯಾವಾಗ ಬಿಡಲಿ ಅದೊಂದು ನೋಡಬೇಕು. ನಾಳೆಗಂತೂ ಒಟ್ಟ ಮಿಷಿನ್ ಮೇಲೆ ಕೊಡೋದಾಗಲ್ಲ. ಫುಲ್ಲು ಕೈ ಪುರ್ಸೋತ್ತಿಗಿರಲ್ಲ ನಾಳೆಗೆ ಅಂದ್ರೆ ರೀ ರಾತ್ರಿಯಿಂದನೇ ಶುರು ಮಾಡಬೇಕು. 3 ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊತೀನಿ ರೀ ಅಡುಗೆ. ಎಲ್ಲ ಅಷ್ಟು ಬರ್ತದೆ. ಎಚ್ಚಗಳೆಲ್ಲ ಕುದಿಸ್ಕೋಬೇಕು, ಕಾಳು ಕುದಿಸ್ಕೋಬೇಕು, ಆಮೇಲೆ ಬ್ಯಾಳೆ ಹೋಳಿಗೆ ಮಾಡೋದಕ್ಕೆ ಬ್ಯಾಳೆ ಕುದಿಸ್ಕೋಬೇಕು, ಆಮೇಲೆ ಅನ್ನ ಸಾರು ಮಾಡ್ಕೋಬೇಕು, ಹೋಳಿಗೆ ಮಾಡ್ಕೋಬೇಕು, ಕಡುಬು ಮಾಡ್ಕೋಬೇಕು. ಬೀಸ್ಕೊಂಬಯಪ್ಪ, ಚಜ್ಜಿ ಹಾಕ ಮಾಡಿ ಜಲ್ದಿ ಜಾಕ ಮಾಡಿ ಚಜ್ಜಿ ಬೀಸ್ಕೊಂಬರ್ಬೇಕು ರೀ. ಅಮ್ಮಗೆ ಹೇಳಿದ್ದೀನಿ ರೀ, ಬಸಮ್ಮಮ್ಮ ಅಂತೇಳಿ ನಮ್ಮ ಮನೆಗೆ ಬರ್ತಾಳಲ್ರಿ ಯಾವಾಗಲೂ, ಅಮ್ಮ ಚಜ್ಜಿ ಕೊಡ ನಮ್ಗೊಂದು ದಿವಸ ಅಂತ ಕೇಳಿದ್ದೆ. ನಾನು ರೊಕ್ಕ ಕೊಡಕ್ಕೆ ಹೋದ್ರೆ ಹೊಲ್ದಾಗ ಬೆಳೆದೀನಿ ತೊಗೊಂಡು ಏನು ಮಾಡಲಿ ರೊಕ್ಕ ನಾನು ನಿನ್ನ ಕೊಟ್ಟರೆ ನಂಗೇನು ಕಮ್ಮಿ ಆಗ್ತದನೋ ಅಂತೇಳ್ಬಿಟ್ಟು ಹಾಗೆ ಕೊಟ್ಟಾಳ್ರಿ ಚಜ್ಜಿ. 2 ಸೇರು ಚಜ್ಜಿ ಕೊಟ್ಟಾಳ್ರಿ. 1 ಸೇರು ಅಷ್ಟೇ ಈಗ ಬೀಸ್ಕೊಂಬರ್ತೀವಿ ರೀ. ಈಗ ಸದ್ದ 2 ಸೇರನ್ನು ಖರ್ಚಾಗಲ್ಲ ರೀ. ಬ್ಯಾಸಿಗೆ ದಿನ ಐತೆಲ್ಲ, ಸುಮ್ಮನೆ ಅಕಲ್ಪ ಯಾವಾಗಾರ ಉಣ್ಬೇಕು ಅನ್ನಂಗೆ ಆದಾಗಿಷ್ಟು ಬೀಸ್ಕೊಂಬಂದ್ರಾಯ್ತು. ಆಯ್ತು ರೀ. ಇನ್ನು ಯುಗಾದಿ ಹಬ್ಬದವರೆಗೆ ಇಲ್ಲಿರ್ತೀನಿ. ಯುಗಾದಿ ಹಬ್ಬಕ್ಕೆ ಊರಿಗೆ ಹೋದ್ನಿ ಅಂದ್ರೆ ಆಯ್ತು, ತಮ್ಮನ ಮದುವೆ ಒಳಗೆ ಬ್ಯುಸಿ ಆಗಿಬಿಡ್ತೀನಿ ನಾನು. 1 ತಿಂಗಳು ಇದಿರಲ್ಲ, ಸುಮ್ಮನೆ ಗೊಂಡಾಳಾಗಿ ಹೋಗುತ್ತೆ ರೀ. 2 ಸೇರನ್ನು ಬೀಸಿದ್ರೆ ಈಗ ಸದ್ಯದ ಪುರ್ತಕ್ಕಷ್ಟೇ ಬೀಸಿದ್ರೆ ಸಾಕಂತೇಳ್ಬಿಟ್ಟು ಈಗ 1 ಸೇರು ಚಜ್ಜಿ ಬೀಸ್ಕೊಂಬರ್ತಾನೆ ಮಗ. ನಾಳೆಗೆಲ್ಲ ಊಟ ಮಾಡ್ಕೊ ಎಲ್ಲ ಮುಂದೆ ಹಳ್ಳಿಗೆ ತುಂಬಿದ್ನಿಲ್ಲ ಮನಸ್ಸಿಗೆ, ಅವಾಗ ತೃಪ್ತಿ ಒಂಥರ ಸಮಾಧಾನ ಆಗುತ್ತೆ ನೋಡ್ರಿ ನನಗೆ. ಅಲ್ಲಿ ತನ ಆ ತಾಯಿ ಮ್ಯಾಗ ಭಾರ, ನೀನೇ ತಾಯಿ ನೀನೇ ತಾಯಿ ನೀನೇ ತಾಯಿ ಅನ್ಕೋತ ಮಾಡೋದಿರ್ತೈತೆ ರೀ. 7 ಗಂಟೆ 6 ಗಂಟೆ 48 ನಿಮಿಷ 43 ನಿಮಿಷ 48 ನಿಮಿಷ 6 ಗಂಟೆ 48 ನಿಮಿಷಕ್ಕೆ ಬಿಡ್ತೈತಿ ಗ್ರಹಣ. ಇನ್ನೂ ಬಿಟ್ಟಿರಲ್ಲ ಇಷ್ಟೊತ್ತಿಗೆ. ಗ್ರಹಣ ಒಂದು ಐತೆ ನೋಡ್ರಿ, ಹಿಂಗಾಗಿ ಜಲ್ದಿ ಹಳ್ಳಿಗೆ ತುಂಬಬೇಕು. ಇಲ್ಲಾಂದ್ರೆ ಇಷ್ಟೊತ್ತಿಗೆ ನೋಡ್ರಿ ಹಳ್ಳಿಗೆ ತುಂಬೋದು ನಾವು. ಇಷ್ಟೊತ್ತಿಗೆ 6 ಗಂಟೆ ಮೇಲೇ ಹಳ್ಳಿಗೆ ತುಂಬ್ತಿದ್ದೆವು. ಗ್ರಹಣ ಐತಿ ಅಂದ ಕಾರಣಕ್ಕಾಗಿ ಜಲ್ದಿ ಎಷ್ಟಾಗುತ್ತೆ ಜಲ್ದಿ 1 ಗಂಟೆ ಒಳಗಲ್ಲಿ 1 ಗಂಟೆ ಮೇಲಲ್ಲಿ ನಾ ಟೈಮಿಂಗ್ ಇಟ್ಟಿದ್ದೀನಿ ರೀ. 12:30 ಅನ್ನೋದ್ರಾಗ ಎಲ್ಲ ಮುಗಿಸ್ಕೋಬೇಕು. ಯಾಕಂದ್ರೆ ಅಮ್ಮ ಬಂದೊಳಕ್ಕೆ ಮಾತಂಗಿ ಬಂದೊಳಕ್ಕೆ ಆಕೆಗೆ ಎಲ್ಲ ಅಷ್ಟು ನೀರು ತುಂಬಿ ಚರಿಗೆ ಕೊಡೋದು, ಕುಕ್ಮ ಕೊಡೋದು, ಎಣ್ಣೆ ಕೊಡೋದು, ಬತ್ತಿ ಕೊಡೋದು, ಇದಿಷ್ಟು ಎಲ್ಲ ತಂದು ಇಡೋದು. ಆಕೆಗೆ ಅಡ್ಲಿಗೆ ಉಳ್ಳಾಗಡ್ಡೆ ತುಂಬ ಅದೇ 1 ತಾಸು ಹಿಡಿತೈತೆ ರೀ. ಎಲ್ಲ ಒಟ್ಟು ಒಬ್ಬಕ್ನೇ ಅಲ್ರಿ, ಒಳಗೆ ಹೋಗ್ಬೇಕು ಮತ್ತು ಹೊರಗೆ ಬರ್ಬೇಕು, ಒಳಗೆ ಹೋಗ್ಬೇಕು ಹೊರಗೆ ಬರಬೇಕು, ಒಬ್ಬಕ್ನೇ ಎಲ್ಲ ಒಟ್ಟು ಮಾಡ್ಬೇಕಲ್ಲ. ಹಿಂಗಾಗಿ ಆಕೆಗೆ 12:30ಗೆ ಬಾ ಅಂತ ಹೇಳ್ತೀನಿ ರೀ ಮಾತಂಗಿಗೆ. ನೋಡೋಣ್ರಿ, ಆ ತಾಯಿ ಮ್ಯಾಗ ಭಾರ ಹಾಕಿರ್ತೀನಿ ಎಲ್ಲ ಒಟ್ಟು ಮಾಡ್ಕೊಳಕ್ಕೆ ಆಕಿನ. ಓಕೆ ಸ್ನೇಹಿತರೆ, ನನಗಂತೂ ನೋಡ್ರಿ ಇವತ್ತು ಫುಲ್ ಅಂದ್ರೆ ಫುಲ್ಲು ಬ್ಯಾನೆ ಹಾಕತ್ಬಿಟ್ಟೈತೆ ರೀ. ಚಂತನ ಆ ಕಡೆ ಈ ಕಡೆ ಸ್ವಲ್ಪ ಮಾಡಿ ಎದ್ದು ಕುಂತು ಯಾಕಡೆ ಸೌಂಡ್ ಆಲಕತ್ತ. ನೀರು ಬಿದ್ದದ್ದು ಮ್ಯಾಗ ನೀರು ಎಷ್ಟಿದ್ದು ಮ್ಯಾಗ? ಅರ್ಧ ಇತ್ತ ಏನು ಅರ್ಧಕ್ಕಿಂತ ಜಾಸ್ತಿ ಇತ್ತ? ಹಂಗಾರೆ ಆಫ್ ಮಾಡಿಬಿಡ್ತೀನಿ ತೋ. ಮೋಟ್ರ್ ಆನ್ ಮಾಡೀನಿ ರೀ, ಮ್ಯಾಗ ನೀರು ಇರೋದಕ್ಕೆ. ಹೊರಗಿಂದ ವಾಲ್ ಬಂದ್ ಮಾಡಿದಿಲ್ಲ ಆತಮ್ಮ? ಹೊರಗಿನ ವಾಲ್ ಬಂದ್ ಮಾಡಿದಿಲ್ಲ? ಆಯ್ತಪ್ಪ. ಓಕೆ ಸ್ನೇಹಿತರೆ, ಇವಾಗ ಮಗ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡ್ತಾನೆ ರೀ. ನಾನೇನೈತಿ ಸಂಜೆ ಅಡುಗೆದು ಬ್ಯಾಳೆ ಕುದಿಸ್ಕೊಂಡು ಅನ್ನ ಸಾಂಬಾರು ಮಾಡಬೇಕು. ಸಿಗೋಣ್ರಿ ಮತ್ತೆ ಸಿಗ್ತೇನೆ ರೀ. ಓಕೆ ಸ್ನೇಹಿತರೆ, ನೋಡ್ರಿ ಪುಂಡಿ ಪಲ್ಯ ಸೋಸ್ತಾ ಇದ್ದೀನಿ. ಆಮೇಲೆ ತಂದು ಕೊಟ್ಲು, ನಿನಗೆ 2 ಸೂಡು ಪುಂಡಿ ಪಲ್ಯ ತಂದು ಕೊಟ್ಲು ನೋಡಿ. ಪುಂಡಿ ಪಲ್ಯ ಸೋಸ್ತಾ ಇದ್ದೀನಿ. ಇವಾಗ ಏನು ಸೋಸೋದು ಮಾಡೋದು ಇಲ್ಲ. ಈಗ ಸ್ನಾನ ಮಾಡಿದ್ದೀನಲ್ಲ, ಏನು ಸೋಸೋದು ಮಾಡೋದೆಲ್ಲ ಸೋಸಿ ಮಾಡಿ ತೆಗೆದಿಟ್ಬಿಡ್ತೀನಿ. ಇದು ಚಪ್ಪ ಯಾಕೆ ಸೊಳ್ಳೆ ಬಂದು ನಂಗೆ ಆಡ್ಬೇಕಾಗತ್ತಲ್ಲ. ಸೊಳ್ಳೆ ಬತ್ತಿ ಹಚ್ಚಪ್ಪ. ಏನು ಸೊಳ್ಳೆದವ್ರಿ ಅಪ್ಪ, ಹೊರಗಡೆ ಸಿಕ್ಕಾಪಟ್ಟೆ ಸೊಳ್ಳೆದವು. ಫ್ಯಾನ್ ಆಫ್ ಮಾಡು, ಒಂದು ಬತ್ತಿ ಹಚ್ಚಲಿ. ಕಟ್ ಮಾಡಲ? ನೋಡ್ರಿ, ಸ್ನಾನ ಅದೆಲ್ಲ ಆಯಿತು. ಮಾಡಿ ಅಂತ ಏನೇನು ಮಾಡ್ಬೇಕಾದ್ರೆ ಮಾಡೋದು. ಪುಂಡಿ ಪಲ್ಯ ಸೋಸೋದು ಒಂದು ಮಾಡ್ಕೊಳ್ಳೋದು. ಪುಂಡಿ ಪಲ್ಯ ಸೋಸಿ ತೊಳೆದು ಇಡ್ತೀನಿ ರೀ. ಅದು ಯಾಕಂದ್ರೆ ಸ್ವಲ್ಪ ಮಣ್ಣು ಅದು ಇರ್ತೈತಿ, ಹೀಗಾಗಿ ನಿಮ್ಮ ಸೈಡ್ ಹೆಂಗೆ ಮಾಡ್ತೀರಿ
ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆನೇ ಜಾಸ್ತಿ ಇದು ಮಾಡೋದು ಎಲ್ಲಮ್ಮನ ಹಾಡ್ಲಿಕ್ಕೆ ತುಂಬ ಅಂದ್ರೆ. ಬೆಂಗಳೂರು ಅದೆಲ್ಲ ಗೊತ್ತಿಲ್ಲ, ಬೆಂಗಳೂರು ಮೈಸೂರು ಹಾಸನ ಇದೆಲ್ಲ ಗೊತ್ತಿಲ್ಲ ಅನ್ಕೊತೀನಿ. ಈ ಸೈಡ್ ಈ ಭಾಗ ಉತ್ತರ ಕರ್ನಾಟಕ ನಮ್ಮ ಸೈಡ್ ಅಷ್ಟೇ ಇದು ಎಲ್ಲಮ್ಮನ ಹಾಡ್ಲಿಕ್ಕೆ ತುಂಬೋದು ಅಂದ್ರೆ. ಇಲ್ಲ ಸಾಂಬಾರು ಮಾಡಬೇಕು. ಒಂದೇ ಕೈಯಾಗಿ ಹಿಡ್ಕೊಂಡ್ರೆ ನನ್ನ ಕೈ ನಡಗತ್ತದ. ಭಾರ ವೇಟ್ ಐತದ ಫೋನು ಅಜ್ಜೆ ಐತಿ, ಅದಕ್ಕೆ ವಿಡಿಯೋ ಇದನ್ನ ಆತನು ಶೇಕ್ ಆಗ್ಬಾರ್ದು, ಶೇಕ್ ಮಾಡಬಾರ್ದು. ಮತ್ತೆ ನನಗೆ ಭಾಳ ಶೇಕ್ ಮಾಡ್ತೀನಿ ನೀನು. ಒಂದೇ ಕೈಗೆ ಎರಡು ಕೈ ಹಿಡ್ಕೊಂಡ್ರು ಚಂತರ ತೆಳಕೊಮ್ಮಿ ಮ್ಯಾಕೊಮ್ಮಿ ತೆಳಕೊಮ್ಮಿ ಮ್ಯಾಕೊಮ್ಮಿ ಭಾಳ ಶೇಕ್ ಮಾಡ್ತೀನಿ ನೀನು. ಕೈನೇ ನಡಗತಾವ ನಾನು. ನಡಗ್ತಾವ ಕೈ. ಒಂದು 90 ಹೊಡೆದಿ ಅಮ್ಮ. ಕಡೆ ಯಾಕ್ರಿ ಹಂಗ್ಯಾಕ ಮತ್ತೆ ಕೈ ನಡ್ತಾವ ಅಂದ್ರೆ ಏನು ಹೇಳ್ತಾರ ಮತ್ತೆ? ಅದು ಮಾಡಿದ್ರೆ ನಡಗ್ತಾರೇನ್ರಿ? ವಯಸ್ಸಾಗೈತಿ ಮತ್ತೆ. ಅಲ್ಲ ಹಂಗೆ ಮಾಡಿದ್ರೆ ನಡಗ್ತಾವ. ಮತ್ತೆ ಕುಡ್ದವ್ರಿಗೆ ಯಾವಾಗಲೂ ಸ್ಟೇಟಾಗಿ ನಿಂತ್ಕೊಳಕ್ ಬರ್ತೈತೆ ಅವ್ರಿಗೆ. ಅವ್ರ ಕೈ ಮೈ ಬಾಡಿ ಒಂದೇ ಕಡೆ ನಿಂತ್ಕೊಳಕ್ ಸಾಧ್ಯನೇ ಇಲ್ಲ. ವಜ್ಜ ಆಗ್ತದ ಮನುಷ್ಯ. ಯಾರಿಗೆ ಗೊತ್ತು? ಅವ್ರು ಯಾವಾಗಲೂ ತೂರಾಡ್ತಿರ್ತಾರಲ್ಲ, ಅದಕ್ಕೆ ಹೇಳಿದೆ ನಾನು. ಉಸಿರು ಇರದಂಗೆ ಆಗ್ತದೆ. ಅದು ಇದನ್ನಾಗಿಂದ ನಿನಗೆ ಈ ಸೌದ ನನಗಲ್ರಿ, ಅವ್ರಿಗೆ ಬಿಡು. ಆ ವಿಷಯ ಎಲ್ಲ ಯಾಕೆ ನನಗೆ ಇಷ್ಟ ಆಗಂಗಿಲ್ಲ, ಆ ವಿಷಯ ಮಾತಾಡೋದು. ತುಂಬ ಹೋದ್ ನೆನ್ಪಿಡ್ದು ತಂದು ಮಡ್ಸ್ಕೊಂಡ್ಬಿಡು. ಮ್ಯಾಗ ಹಾಸಿಗೆ ಹಾಕ್ಯದಲ್ರಿ, ಒಟ್ಟು ತೊಗೊಂಬರ್ತಾನೆ ಮಗ. ಈಗ ನಮ್ಮ ಅಲ್ಲೇ ಬಿಡ್ತೀನಿ, ಜಾಡಿಸಿ ಮಡಚ್ಕೆ ಹೇಳು. ನಮ್ಮ ಅಲ್ಲೇ ಬಿಡ್ತೀನಿ. ಅಲ್ಲೇ ಜಾಡಿಸ್ಬೇಕು ನೋಡು. ಕೋದಿ ಯಾವ ಹುಳ ಉಪ್ಪಿಟ್ಟು ಕೂತಿರ್ತಾವ. ಕಂಡ ಬಿಡಿ ಸಣ್ಣದಾಗ್ಯದ್ರಿ ಮಂಚರ್ದಾನಿ. ಸಣ್ಣದಾಯ್ತಾ? ಮತ್ತೆ ದೊಡ್ಡವರಾಗಿ ಮಂಚರ್ದಾನಿ ಸಣ್ಣದಾಯ್ತಾನು. ಆ ಪೂರ ಹೆಂಗ್ರಿ ಹಿಂಗೆ ಒಬ್ಬರೇ ಮಕ್ಕಳೋಟ ಆಗ್ಯದ ಈಗ. ಹಾಂ, ದೊಡ್ಡದಲ್ಲೇ ಆಗ್ಯದ್ರಿ. ಸಣ್ಣದದ, ಅದು ಸಣ್ಣದದ, ದೊಡ್ಡದಿಲ್ರಿ. ನಿನ್ನೆ ನಾವು ಕಟ್ಬೇಕಾದ್ರೆ ಪಪ್ಪ ಒಬ್ಬನಿಗೆ ಆತಿತ್ತು. ಮತ್ತೆ ಬಿಚ್ಚಿ ಕೇಸಿ ಹೊಚ್ಕೊಂಡಿವಿ. ಆಗವಲ್ದಾಗಿತ್ತು ಅದು. ಅರ್ಧ ಅಷ್ಟು ಅರ್ಧ ಮಕ್ಕಳದು ಬ್ಯಾಡ್ರಿ, ಕಟ್ಟದ್ ತರಸ್ರಿ. ಅದ್ರೊಳಗೆ ಮಕ್ಕಳ ತರಿಸ್ಬೇಕಂದ್ರೆ ಬುಟ್ಟಿ ತರ್ಬೇಕಮ್ಮ ಆನ್ಲೈನ್ದಾಗ. ಮತ್ತೆ ಈಗ ಅವೇ ಎಲ್ಲರೂ ಅದೇ ಯೂಸ್ ಮಾಡ್ತಾರೆ. ಈಗ ಕಟ್ಟೋದು ಗೋಸೆ ಹಿಡಿಯಂಗಿಲ್ಲ, ಮತ್ತೆ ಹೊಳ್ಳಿ ಅದು ಮಾಡ್ಸೋದು, ಸುಳ್ಳಿ ಸುತ್ತೋದು, ಇಡೋದು. ರಿಂಗ್ ಟೈಪ್ ಬರ್ತೈತಲ್ಲ, ಆ ಗಾದಿ ಬರ್ತದ ಒಳಗೆ. ಅಜ್ಜಿ ಇದು ಚಿಪ್ಸ್ ಇರ್ತೈತಿ, ಎಲ್ಲ ಕಡೆ ಲಾಕ್ ಮಾಡತ್ತಿರ್ತೈತಿ ಚಿಪ್. ಈ ಬಿಜಾಪುರದ ಒಬ್ಬ ಹಣ್ಣು ಹೋಗಿದ್ನಲ್ಲ ಇದಕ್ಕೆ, ಆ ಹಣ್ಣು ಕೊಟ್ಟಿದ್ರು ನೋಡ್ರಿ ಅಂತದ. ಆಲ್ ಟೂರ್ ಅಂತೇಳಿ ಹೋಗಿದ್ನಲ್ಲ, ಎಲ್ಲ ಕಡೆ ಸೈಕಲ್ ಮ್ಯಾಗ. ನಾನೇ CM ಇನ್ಸ್ಟಾಗ್ರಾಮ್ ಆಗಿಲ್ಲ. ನಮಸ್ಕಾರ ರೀ ಸ್ನೇಹಜೀವಿಗಳೇ. ನೋಡ್ರಿ ಸ್ನೇಹಜೀವಿಗಳೇ, ಇವಾಗ ಇಲ್ಲದೇನ್ರಿ ಅಂತೇಳಿ ಅಂತ ನಾನು. ಯಪ್ಪ ಹೆದರಿಕೆ ಆಯ್ತು ರೀ. ಲೈಟ್ ಬೇರೆ ಇಲ್ಲ, ಕತ್ತಲಾಗ ಹೋಗ್ತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ದೂರ ಇದೆ. ಸೈಕಲ್ ಮ್ಯಾಗ ಹೋತಾನಂದ್ರೆ ಅವ್ನು ನೋಡಿ ಹಂಗೆ ಎಷ್ಟು ಗ್ರೇಟ್ ಯಪ್ಪ. ಅವು ಗೇರಿನ ಸೈಕಲ್ ಅವು. ಗೇರ್ನ ಸೈಕಲ್ ಕಲ ತೋರ್ಸ್ಕೊತಾವು. ಮತ್ತೆ ಸೈಕಲ್ ಆಡಕ್ ಹೋಗಿ ಬಿದ್ದಿದ್ದಿರ್ಲೇ ಪುಟ್ಟ್ಯ. ಅಯ್ಯೋ ಬಿದ್ದು ನಿಮ್ಮ ಪಪ್ಪನಿ ಕೆಡಿದ್ದ ನನಗೆ. ಬಿದ್ದು ನೋಡ್ಬೇಕಾದ್ರೆ ಅವತ್ತೇ ಮಾತು ವಾಪಸ್ ಸೈಕಲ್. ಎಲ್ಲ ನೋಡ್ರಿ, ನೀವು ಒಂದ್ಸಾರಿ ಬಿದ್ದಿರಿ. ನಾವು ಶಿವಮಾಮ ನಾವು ಬುತ್ತಿ ಕೊಡ್ಬೇಕಾದ್ರೆ ಎಷ್ಟು ಸಲ ಬಿದ್ದೀವಿ ಸೈಕಲ್ ಮ್ಯಾಗ. ಸೂಪರ್. ತಾತ ಬಂದು ಕೇಸಿ ರಾತ್ರಿ ಇದ್ರೆ ಬಡಗಿ ತಗೊಂಬಲ್ಲಿ. ತಾತ ನೋಡಗಾಕಿ ಸುಸು ನಂದು ನಾ ಸುಮ್ಮ ನಾ ಏನರ ಒಂದು ಒದರಾಡಬೇಡ. ತಾತ ಈಗ ಇಲ್ಲ, ತಾತ ಕೈ ಕತ್ತ ನೋಡಗ ಕಾಂಡ ಬಿಡಿ ಜೀವ ತಿನ್ಸಿನ ಮಾಮಾಗ. ಅವಾಗ ಒಂದ್ಸಾರಿ ಕುಂದ್ರಿಸಿ ಒಳಗೆ ಮಾಡ್ಬಿಟ್ಟಿದ್ದೆಲ್ಲ ಅವನಿಗೆ. ಬಿಟ್ಟಿಗೆ ಬಸ್ ಸ್ಟ್ಯಾಂಡ್ ಅಂದು ಬಂದ್ಬಿಟ್ಟಿದ್ವಿ ಒಬ್ಬನೇ. ಹುಡುಕಾಡ್ಕೊಂಡು ಅವ್ರು ಪೊಲೀಸರು ಯಾಕೆ ಬಂದೀವ ಮರ ಏನೇನು ಅತ್ತೆ ಅನ್ನಕತ್ರ ಅವ್ರು.
ಆ ಗುಂಡೆ ನೋಟಿದ್ದೆ ಅವಾಗ. ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಹಾಂ ಸರ್ಕಲ್ದಲ್ಲಿ ನಿಂತಿರ್ತಾರ ಅವರು. ಅದೇ ಗುಂಡ್ಯಾನಕಿನ ಸಣ್ಣಗೈತಿಲೇ 3 ವರ್ಷ ಈಟ. ಆಗೋದು. 3 ವರ್ಷ ನೀನು 3 ವರ್ಷ ಆಗೋದಕ್ಕೆ 2 ಹೋಗಿ 3 ವರ್ಷ ಮುಗಿಯೋದಕ್ಕೆ ಅವ್ನು ಹುಟ್ಟ್ಯಾನ ನೋಡ್ರಿ. 3 ವರ್ಷನಾಗಿದ್ದ ಎಲ್ರಿ ಗಜೇಂದ್ರ ಗಡದಾಗ ಇದ್ವಿ. ಅಭಿದು ಡೆಲಿವರಿ ಆಗೈತೆ ಅಂತೇಳಿ ಇದು ಅಭಿ ಹುಟ್ಟಿದ್ನಲ್ಲ, ಅದಕ್ಕೆ ನಾನು ಇವನಿಗೆ ಅಲ್ಲೇ ಬಿಟ್ಟು ಬಂದಿದ್ದೆ. ನಮ್ಮಪ್ಪ ಹತ್ರ ನಾನು 3ರಾಗೇ ಬಂದೆ. ನಮ್ಮ ಅಭಿ ಹುಟ್ಟಿದ 2 ತಿಂಗಳಿಗೇ ಬಂದೆ ನಾನು ವಾಪಸ್ ಇಲ್ಲಿಗೆ. ಅಪ್ಪ ಏನಂದ್ರು, ಮಗನ ತೋಣಕ್ಕೆ ಹೆಂಗೆ ಮಾಡ್ತೇವ, ಸಣ್ಣ ಕೂಸ, ಇದು ಬೇರೆ ತಿಳಿಲಾರ್ದು, ಇವನಿಗೆ ಇಲ್ಲೇ ಬಿಟ್ಟು ಹೋಗುವ ತಿಕ್ಕ ಅಂದ ಅಪ್ಪ. ಅದಕ್ಕೆ ಇವನಿಗೆ ಅಲ್ಲೇ ಬಿಟ್ಟು ಬಂದಿದ್ದೇನೆ ರೀ. ಯಾವಾಗಲೂ ನಮ್ಮ ತಮ್ಮ ಶಿವನ ಜೊತೆನೇ ಇರೋ, ಯಾವಾಗಲೂ ಬರೀ ಅವ್ನಿಗೆ ಇಬ್ರು ಮತ್ತು ಬುತ್ತಿ ಕೊಡಕ್ಕೆ ಹೋಗ್ಯಾರಿ. ಮತ್ತು ಅಪ್ಪ ಕಂಡಕ್ಟರ್ ಅಲ್ಲ, ರಾತ್ರಿ ಹೊತ್ತದು. ನೈಟ್ 8 ಗಂಟೆ 9 ಗಂಟೆ ಸುಮಾರು ಅಪ್ಪಗೆ ಬುತ್ತಿ ಕೊಡಕಂತೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಯಾರ. ಎಲ್ರಿ ನಂಗೆ ಚಂತನ ಕಾಡ್ಸ್ಯಾನ. ಸಿಕ್ಕಾಪಟ್ಟೆ ದೂರ ಇರೋದು ಮನೆ. ಅಲ್ಲಿ ಸಿಕ್ಕಾಪಟ್ಟೆ ಏನು ಹೇಳೋದು, ಒಂದು 3 ಕಿಲೋಮೀಟರ್ ಆಗತ್ತೆ ಬಿಡ್ರಿ ದಾರಿ. 3 ಕಿಲೋಮೀಟ್ರ್ ಚೆನ್ನಾಗಿ ಅಂತ ಅನ್ಕೋರಿ. ಅಲ್ಲಿ ಬೈಪಾಸ್ ಐತ್ರಿ, ಬೈಪಾಸು ಸರ್ಕಲ್ ಅದೆಲ್ಲ ದಾಟ್ಕೊಂಡು ಸಿಕ್ಕಾಪಟ್ಟೆ ಟ್ರಾಫಿಕ್, ಸಿಕ್ಕಾಪಟ್ಟೆ ಗಾಡಿಗಳಿರ್ತಾವೆ. ದೊಡ್ಡ ಸಿಟಿ ರೀ ಅದು. ಗಜೇಂದ್ರ ಕಡೆ ಸಣ್ಣದೈತೆ. KK ಸರ್ಕಲ್ದಾಗ ಹಾಯ್ದು ಅಲ್ಲಿಂದ ಬಸ್ ಸ್ಟ್ಯಾಂಡಿಂದ KK ಸರ್ಕಲ್ದಾಗ ಹಾಯ್ದು ಅವೆಲ್ಲ ಬೈಪಾಸ್ ದಾಟ್ಕೊಂಡು ಅವಾದ್ರ ನಮ್ಮ ತಮ್ಮ ಇಬ್ರು ಹೋಗ್ಯಾರ ಬುದ್ಧಿ ಕೊಡಕಂತ ಹೇಳ್ಬಿಟ್ಟು, ನಮ್ಮ ತಮ್ಮ ಇಲ್ಲೇ ಕುಂದ್ರಲ್ಲೇ ನೀನು ನಾ ಒಂದಕ್ಕೆ ಹೋಗಿ ಬರ್ತೀನಿ ಅಂತ ಹೇಗೆ ಹೋಗ್ಯಾನ. ಆಯ್ತು ಮಗ ಏನು ಮಾಡ್ಯಾನ, ಒಂದು ತಾಸ್ದನ ನಾ ಹುಡ್ಕ್ಯಾಡ್ದೆ ನಾವು ಒಂದಕ್ಕೆ ಹೋಗ್ಯಾನ. ತಗೋ ಇವಾಗ ಹೇಳೋದು ಕೇಳೋದು ಸೀದಾ ಮನೆಗೆ ಬಂದ್ಬಿಟ್ಟ ನೋಡ್ರಿ. ಯಾವಾಗ್ರಿ ಏಟಿದ್ದಾವ 3 ವರ್ಷ ಇನ್ನೂ ಕಂಪ್ಲೀಟ್ ಆಗಿತ್ತೋ ಇಲ್ಲ ನನಗೆ. ಅವಾಗ ನೋಡ್ರಿ 3 ವರ್ಷದೊಳಗೆ ಎಲ್ಲಿ 3 ಕಿಲೋಮೀಟ್ರ್ ಆಗುತ್ತೆ ಮನೆಗೆ. ಇದಕ್ಕೆ ಯಾವುದದು ಓಣಿ ಇದ್ದದ್ದು, ಇದು ರಾವು ಇದು ಲಾಡು ಅಲ್ಲದೆ ಅದು ಓಣಿ ಯಾವುದೋ ಓಣಿ ಇತ್ತಲ್ಲಪ್ಪ, ಅದು ಏನೋ ಅಂತಿದ್ರ ಆ ಓಣಿಗೆ. ಆ ಫ್ಯಾಕ್ಟ್ರಿ ಇತ್ತು ನೋಡ್ರಿ. ಅಲ್ಲಿ ಬಂದಾರ ನೋಡ್ರಿ. ಎಲ್ಲಿಂದ ಎಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇವರು ಇದು ಇರೋದಲ್ಲಿ. ಅಪ್ಪ 3 ಕಿಲೋಮೀಟ್ರ್ ದಾರಿ ನಾವೇ ನಡೆದಿಲ್ರಿ. ನಾವೇ ಬಸ್ ಸ್ಟ್ಯಾಂಡ್ ಊರ್ಲಿಂದ ಹೋದ್ರೆ ಚಂತ ನಡೆದ ರೂಢ ಇರ್ತಿತ್ತು ನಮಗೆ. ಆಟೋ ತೊಗೊಂಡ್ಬರ್ತೀವ್ರಿ. ನಾವೇ ಮನೆಗೆ ಆಟೋ ತೊಗೊಂಡು ಹೋಗ್ತಿದ್ದೇವೆ. ಬಸ್ ಸ್ಟ್ಯಾಂಡ್ ಬಸ್ಸಿಗೆ ಊರಿಗೆ ಹೋಗಿದ್ದೀವಿ ಅಂತಂದ್ರೆ ಬಸ್ ಸ್ಟ್ಯಾಂಡಿಂದ ಮನೆಗೆ ಹೋಗ್ಬೇಕಾದ್ರೆ ಆಟೋ ತೊಗೊಂಡು ಹೋಗ್ತಿದ್ದೇವೆ ನಾವು. ಅಂತಾದ್ರಾಗ ಇವ ಮಗ ಏನು ಮಾಡ್ಯಾನ, ಅಲ್ಲಿ ಇದು ಸೀದಾ ಮನೆ ದಾರಿ ಹಿಡಿದ್ಬಿಟ್ಟಾನ್ರಿ. ಸೀದಾ ಮನೆಗೆ ಬಂದನ, ಮತ್ತೆ ಎಲ್ಲಿ ಹೋಗಿಲ್ಲ ಅಂತವ್ರಿ. ಆಯ್ತು ಮೈಂಡ್ ಭಾಳ ಶಾರ್ಪ್ ರೀ. ಒಂದು ಸಾರಿ ಅವ್ರ ಜಾಗ ತೋರಿಸ್ಬಿಟ್ರೆ ಮುಂದೆ 10 ವರ್ಷಗಾದ್ರೂ ಅದು ಇಲ್ಲೇ ಐತೆ ಅಂತ ತೋರಿಸೋಣ, ಅಷ್ಟು ಶಾರ್ಪ್ ಇವ್ನ ಮೈಂಡು. ಸೀದಾ ಮನೆಗೆ ಬಂದನ. ಮನೆಗೆ ಬಂದು ಅಲ್ಲಿ ಟ್ರಾಫಿಕ್ ಪೊಲೀಸ್ ಯಾಕೋ ನೀನು ಏನಂದ್ರೆ ಯಾಕೋ ಮರ ಇಲ್ಲಿ ಅದಕ್ಕೆ ಬಂದೀಯ. ಒಬ್ಬನಿಗೆ ಒಂದೇ ಹುಡುಗ ಐತಿಲಿದ್ವಿ, ಹ್ಯಾಂಗೆ ತಿರುಗಾಡಕತ್ತಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕೇಳಿದ್ರಂತ, ಹುಷಾರಾಗಿ ಹೋಗುವಂತಿಕೆ ಅಂತ. ಅದೆಲ್ಲ ನೋಡ್ರಿ ಬೈಪಾಸು. ಈ ಸೈಡ್ ಗಾಡಿ, ಈ ಸೈಡ್ ಗಾಡಿ, ಈ ಸೈಡ್ ಗಾಡಿ, ಈ ಸೈಡ್ ಗಾಡಿ, ಅಷ್ಟು ಇದು ಕಾಲ್ಕಲೇಶ್ವರ ರೂಟ್ ಇದು. 4 ಸೈಡ್ ಗಾಡಿ. ಅದ್ರೊಳಗೆ ನೋಡ್ರಿ ಇವ ಸೀದಾ ಮನಿ ದಾರಿ ಹಿಂಗೆ ಅದ ಅನ್ನೋದು ಹೆಂಗೆ ಗೊತ್ತಾಗಿರ್ಬೇಕು. 3 ವರ್ಷದ ಹುಡುಗ ಅವಾಗ. ಸೀದಾ ಮನಿ ದಾರಿ ಹಿಡಿದು ಸಿಕ್ಕಾಪಟ್ಟೆ ಅಲ್ಲಿಂದ ಮನೆಗೆ ಬಂದನ. ನಮ್ಮ ಮೂಗಿದ್ರು ಹೊರಗೆ ಕುಂತಾಳ. ಯಾಕೆ ಲೇಪುಟ್ಟೆ ಮಾಮ ಬರ್ತಾನೆ ಏನ್ದಾತಿ. ಅವನ ಟೈಮ್ನಾಗ ಏನದ, ನಮ್ಮ ತಮ್ಮ ನಿಮ್ಮ ಮನೆಗೆ ನಡಿಲೇಪುಟ್ಟೆ, ಅಲ್ಲೇ ಸರ್ಕಲ್ದಾಗ ಅಲ್ಲೇ ರೋಡಿಗೆ ಹೋಗಿರ್ತಾರಂತ, ನಿಮ್ಮ ಮನೆಗೆ ನಡಿಪುಟ್ಟೆ ನಾ ಬರ್ತೀನಿ ಅಂತ ಏಕೆ ಅಂದಿರ್ತಾನೆ. ಒಂದೊಂದು ಸರಿ ದೋಸ್ತರು ಕೂಡ ಅವ್ನು ಕೂತಿರ್ತಾನೆ, ಇವ್ ಮನೆಗೆ ಬಂದಿರ್ತಾನಲ್ಲ, ಹಾಗಂತ ನಾವು ತಿಳ್ಕೊಂಡ. ಅದು ನಮ್ಮ ತಮ್ಮ ದಿಕ್ಕು ತಪ್ಪಿ ಹುಡುಕಾಡಕತ್ಬಿಟ್ಟೈತಿ. ದಿಕ್ಕಾಪಾಲಾಗಿ ಹುಡುಕಾಡಕತ್ಬಿಟ್ಟೈತಿ ನಮ್ಮ ತಮ್ಮ. ಆಯ್ತಪ್ಪ ನಮ್ಮ ಅಪ್ಪನ ಒಡಿಸ್ಕೊಳ್ಳೋ ಪಾಳೆ ಬಂತು. ನಾ ಎಲ್ಲರ ಕೈಲಿ ಉಗುಳಿಸ್ಕೊಳ್ಳೋ ಪಾಳೆ ಬಂತೀನಿ. ನಮ್ಮ ಅಕ್ಕನೂ ಬೈತಾಳ, ನಮ್ಮ ಅಪ್ಪನಮ್ಮ ಬೈತಾರ. ಇವು ಎಲ್ರಿ ಬಸ್ ಹತ್ತಿ ಎಲ್ರಿ ಯಾವ ಬಸ್ಸಿಗಾರ ಹೋಗ್ಬಿಟ್ನೇನೋ ಅಂತ ಆ ಹುಡುಗ ಅರುಹಾರಿ ಹುಡುಕಾಡಕತ್ಬಿಟ್ಟೈತ್ರಿ. ಇಂದಿರಾ ಗಡಿಗೆ ಏನದ ಆಯ್ತು ಎಲ್ಲ ಕುಡಿ ಅವನಿಗೆ ಅನ್ನಷ್ಟು ಎಲ್ಲರೂ ಅಪ್ಪಾಜಿ ಫ್ರೆಂಡ್ಸ್ ಅಲ್ಲಿ ಏನಾರತ್ತ, ಏನೋ ನಿಮ್ಮ ಪಪ್ಪ ಹೋಗ್ಯಾರ ನೋಡೋ ಡ್ಯೂಟಿಗೆ, ಈಗ ಬಸ್ ಹತ್ತಿದ್ರು ನೋಡೋ ಹೋಗ್ಯಾರ ನೋಡೋ, ಯಾರು ಹುಡುಕಾಡಕತ್ತೀವ, ನಿಮ್ಮ ಪಪ್ಪನ ಹುಡುಕಾಡಕತ್ತೀವ ಅಂತ ಅವ್ರಿಗೆ ಕೇಳ್ತಾನೆ. ಇಲ್ರಿ ಅಂತ ಇನ್ನು ಹೇಳಿದ್ರಿ ನಮ್ಮ ಅಪ್ಪಗೆ ಅಲ್ಲಿ ಗೊತ್ತಾಗ್ತದ. ನಮ್ಮ ಪುಟ್ಟ ಕರ್ಕೊಂಡು ಅನ್ನೋದು ಅಲ್ಲಿ ನಮ್ಮ ಅಪ್ಪಗೆ ಗೊತ್ತಾಗ್ತದೆ. ನಮ್ಮ ಅಪ್ಪ ನಮಗೆ ಇನ್ನು ಬೇಸ್ನಾಗ ವಾಲ್ಗ ಮಾಡ್ತಾನೆ ಅನ್ನೋದು ಭಯ ಅವನಿಗೆ. ಆಯಿತು ಕುಡಿಗೆ ಸಾಕಾಗಿ ಮನೆಗೆ ಸಾಪು ಮಕ ಮಾಡ್ಕೊಂಡು ಊರಿಗೆ ಬಂದ. ಯಾವ ಪುಟ್ಟೆ ಬಂದನ ಅಂದಂತ ನಮ್ಮ ಇದ್ರೆ ಬೇಕತ್ತ. ಇಲ್ಲಲ್ಲೇ ಬಂದಿಲ್ಲ ಅನ್ನ ಅನ್ನಂತ. ಅನ್ನ ಬಾಯ್ತು ಮುಗಿತಪ್ಪ, ನಾ ಎಲ್ಲರ ಕೈಲೇ ಚಪ್ಲೇಟ್ ತಿನ್ನೋದು ಬಂತು ನನಗೆ ಅಂತಿಕೆ ಅಂದಂತ. ಇಂದಿರಾ ಗಡಿಗೆ ಅಂದ ಹಂಗೆ ಅನ್ಬಡ್ಲೆ ಅನ್ನಂತವ. ಅನ್ಬಡ್ಲೆ ಬಂದಂಗೆ ಪುಟ್ಟೆ ಮತ್ತೆ ಹಾಡ್ಗಿಟ್ಟು ಆದಿತ್ತು ಅಂತಿಕೆ ಅನ್ಲತ್ ನಮ್ಮವ್ವ.
ಅನ್ನಂತ ಅವಾಗ ನನ್ನ ಇವ್ನು ನೆನ್ನೆ ಹಾಡ ಒಯ್ದು ಅಂತ ಬೈಯಕತ್ತಿದ್ನಂತ. ಅಲ್ಲೇ ಹೇಳೋದು ಕೇಳ್ದ ಹಂಗೆ ಬಂದ್ರೆ ಹಂಗ್ಲೇ ನನಗಿದ್ರ ಜೀವ ಬಾಯಿ ಬಂದಂಗೆ ಆಗಿಬಿಟ್ಟಿತ್ತು. ಯವ್ವ ನಾನು ಎಷ್ಟೆಲ್ಲ ಹುಡ್ಕಾಡ್ತೀನಿ ಬೇ ಇವು ಎಲ್ಲಿ ಬೇರೆ ಬಸ್ಸಿಗೆ ಹತ್ತಿ ಹೋಗ್ಬಿಟ್ನೆ ನನಗೆ ಆಗಿಬಿಡ್ತು ಬೇ ನನಗೆ. ನಾ ಬಾಯ್ತಪ್ಪ ಎಲ್ಲರ ಕೈಲಿ ಹೇಳ್ತೇನೆ ಪಾಳೆ ಬಂತ ನನಗೆ ಅಂತ ಸಿಕ್ಕಾಪಟ್ಟೆ ಹೆದರ್ಬಿಟ್ಟಿದ್ದೀನಿ ಬೇ ನಾನು ಅಂತೆ. ಬಂದು ಭಯ 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 ಬಿದ್ದಿತ್ತು ಅಂತ ಬಿಡೋದು ಅಂತ ಇವ ನಮ್ಮ ತಮ್ಮಗೆ ಆಟ ಹೆದರ್ಸ್ದಾವ. ಇವ ಏನು ಮಾಡ್ತೀರಿ ಜನ ಶಾರ್ಪ್ ರೀ ಇವ್ನ ಮೈಂಡು. ಒಂದು ಸರಿ ಹೈದ್ರಾಬಾದಕ್ಕೆ ಅವ್ರ ಪಪ್ಪ ಕರ್ಕೊಂಡು ಹೋಗಿದ್ರು ರೂಮ್ ಇದು ಮಾಡೋದಕ್ಕಂತೇಳಿ. ಅವ್ರ ಪಪ್ಪ ಅವ್ನ ಕಣ್ಣು ನರ ಬ್ಲಾಕ್ ಆಗಿದ್ವು ರೀ ಹೈದ್ರಾಬಾದಕ್ಕೆ. ಅವ್ರ ಪಪ್ಪ ಚೆಕ್ಕಿಂಗ್ ಹೋಗಿದ್ರು. ಆಪ್ಷನ್ಗೆ ಟೈಮ್ ಕೊಟ್ಟಿದ್ರು ರೀ ಅವ್ನಿಗೆ ಡೇಟ್ ಇಂಥ ದಿನಕ್ಕೆ ಆಪ್ಷನ್ ಮಾಡ್ತೀವಿ ಅಂತೇಳಿ. ನಾನು ಅಪ್ಪ ಹೋಗಿದ್ವಿ. ಹೋಗೋನೇ ಐತಿ ನಾಳೆಗೆ ಮಾಡ್ತೀವಿ ಆಪ್ಷನ್ ಅಂತಂದರು. ಮತ್ತು ರೂಮ್ ಹಿಡಿಬೇಕಲ್ರಿ, ಎಲ್ಲಿ ಹಿಡಿಬೇಕು ಅಂತ ಹೇಳ್ಬಿಟ್ಟು ನನ್ನ ತಾತ ನಾ ಕರ್ಕೊಂಡು ಹೋಗ್ತೀನಿ ಬಾ ತಾತ. ಅವಾಗ ಪಪ್ಪ ನಾವು ಬಂದಾಗ ಅಲ್ಲಿದ್ದೀವಿ ಬಾ ತಾತ ಅಂತು. ಅಲ್ಲಿ ಹಾಸ್ಪಿಟ್ಲ್ ಅಲ್ಲಿ ಐತಿ, ಅಲ್ಲಿಂದ ಸೀದಾ ರೂಮ್ಗಳು ಬೇರೆ ಇರ್ತಾವೆ ನೋಡ್ರಿ. ಅವೆಲ್ಲ ಬರೀ ಅಪಾರ್ಟ್ಮೆಂಟ್ ಬರೀ ಹಾಸ್ಪಿಟ್ಲಿಗೆ ಬಂದಾಗ ರೂಮ್ಗಳೇ ಇದು ಇತ್ತು ಅನ್ನೋದು. ಅಲ್ಲಿಗೆ ಸೀದಾ ಕರ್ಕೊಂಬಂದ. ಇಂಥ ಹುಡುಗದನ್ರಿ ಇವ. ನಾ ಅಪ್ಪ ಅಂದ ಅಬ್ಬಾ ಏನು ಮೈಂಡಪ್ಪ ನಿಂದು, ಯಾವಾಗ ಬಂದವರು ಮಾತು ನೋಡಿದ್ರೆ ಇಷ್ಟದಿ ನೀನು, ನಿಮ್ಮ ಅಪ್ಪನ ಕೂಡ ಬಂದದ್ದು ನೋಡ್ಬೇ ಹಂಗೆ ಕರ್ಕೊಂಬಂದ. ಇವನು ಮೈಂಡು ಮೈಕ್ ಬೇ ಅಂತೇಕೆ ಅಂದ ನಮ್ಮ ಅಪ್ಪ. ಅಂಥವ್ರಿಗೆ ಒಂದು ಸಾರಿ ಏನ್ರಿ ಇವ ನೋಡಿದ್ನ ಅಂತಂದ್ರೆ ನಮಗೆ ನೆನಪಿರಾಗಲ್ರಿ. ನಮಗೆ ಅರಿ ದೂರ ಐತಂದ್ರೆ ಅಯ್ಯ ಎಲ್ಲೇ ಬಂದಿದ್ವಲ್ಲ ಈ ನೆನಪಾಗ್ಯದ ಅಂತೀವಿ. ಅಂಥದ್ರಾಗ ಇವ ನೋಡ್ರಿ ಬಂಜಾರಾಸ್ ಹಾಸ್ಪಿಟ್ಲು LV ಪ್ರಸಾದ್ ಹಾಸ್ಪಿಟ್ಲ್ ಅದು. ಅಲ್ಲಿಂದ ಸೀದಾ ರೂಮ್ಗಳಿಗೆ ಕರ್ಕೊಂಡು ಹೋಗಿದ್ದು ನೋಡ್ರಿ. ಇಲ್ಲಿ ಸಿಗ್ತೋ ಬಾತಾತ ರೂಮು ನನಗೆ ಗೊತ್ತದ ಬಾತಾತ ಅಂತ ಕರ್ಕೊಂಡು ಹೋಗಿದ್ದೆ. ಯಾವಾಗ್ರಿ ಒಂದು ಸಣ್ಣದಿತ್ತು ಎರಡನೇ ಇದ್ದೆ ಅವಾಗ. ಹಾಂ ಅಂತ ಇವ ಅವಾಗ ಇದೆಲ್ಲ ನೆನ್ಸ್ಕೊತ ಕುಂತಾರ್ರಿ. ಭಾಳ ಒಂದು ಟೈಮ್ ಖುಷಿ ಆಗುತ್ತೆ, ಒಂದು ಟೈಮ್ ಯಾಕಂದ್ರೆ ಹುಡುಗರು ದೊಡ್ಡವಪ್ಪ ಅಂತ ಅನಿಸುತ್ತೆ. ಭಾಳ ಶಾರ್ಪ್ ರೀ ಮೈಂಡು. ಇನ್ನು ನಮ್ಮ ಅಭಿಗೆ ಹೇಳ್ಬೇಡ್ರಿ ಇವ್ನ ಮಗನ ಶಾರ್ಪ್ ಇತ್ತು ಮೈಂಡು ಅಂತ. ಹೋಗಿ ಹಿಂಗೆ ಕುಂತದಪ್ಪ ಆಗ ಏನು ಮಾಡ್ತಾರೆ ಆಯ್ತು. ಅಭಿನುಗನ ಹುಷಾರ ಸಾಲಾಗ ಏನು ಬರ್ತದ ಎಲ್ಲ. ನಮ್ಮ ತಂಗಿಯರು ಬೆಂಗ್ಳೂರಾಗಿದ್ರಲ್ಲ, ಅವಾಗ ಬೆಂಗ್ಳೂರಿಗೆ ಹೋದ್ರೆ ಅಲ್ಲಿ ಎಷ್ಟು ರೀ ಅವರು 50,000 ರೂಪಾಯಿ ತಿಂಗಳಿಗೆ 50,000 ಇದು ಒಂದು ವರ್ಷದ್ದು 50,000 ರೂಪಾಯಿ ಬರೀ LKG 50,000 ರೂಪಾಯಿ ಕೊಟ್ಟು ಹಚ್ಚಿದ್ರಂತ ನಮ್ಮ ತಂಗಿ ವಟಾರದಾಗ ಬಿಲ್ಡಿಂಗ್ದಾಗ ಇದ್ದವರು. ಆ ಹುಡುಗ ಬರ್ತಿದ್ರು ಬರೀ UKG ಇದ್ದನ. ಆ ಹುಡುಗ 1ನೇ ಕ್ಲಾಸ್ ಇದ್ದು ಹುಡುಗ ಬರ್ತಿದ್ದಿಲ್ಲ. ಇವು ಎಲ್ಲವಷ್ಟು ಬೈಪಟ್ ಮಾಡ್ಕೊಂಡ್ಬಿಟ್ಟಿದ್ದೆ, ಎಲ್ಲವಷ್ಟು ಹೇಳ್ತಿದ್ದ ಇವ. ಅಲ್ಲಿ ಅರೆ ಗಾಬರಿ ಆಗಿದ್ರು. ಏನಮ್ಮ ನೀವು ಇರೋದು ಹಳ್ಳಿಯಲ್ಲಿ ನೋಡಿದರೆ ಇನ್ನೂ UKG ಅಂತ ಹೇಳ್ತಿದ್ರ. ಆ ಹುಡುಗನ ಹೆಸರು ಏನೋ ಇತ್ತು ನೋಡು, ಏನೋ ಅಂತಿದ್ರಪ್ಪ. ಮಂಜಣ್ಣನ ಮಗ. ಮಂಜಣ್ಣನ ಮಗ. ನಮ್ಮ ಇವನಿಗೆ ಸರೋಜಕ್ಕನ ಮಕ್ಕಳು ಈಗ ಅವರೇ ಡಿಪಾರ್ಟ್ಮೆಂಟ್ ಆಗ್ಯಾರ ಈಗ ಡ್ರೈವರ್. ಅದಕ್ಕೆ ನಮ್ಮ ಇವನಿಗೆ ಬರೋದಿಲ್ಲ, ನೀವು ಎಷ್ಟು ಮಗ ಎಷ್ಟು ಹುಷಾರೈತಲ್ಲ ಅಂತೇಕೆ ಅಂದಿದ್ರು ಬೆಂಗಳೂರಾಗ. ಅಂತ ಮಕ್ಕಳು ಹೋಗಿಬಿಟ್ಟು ಇವಾಗ ಮೈಂಡ್ ಭಾಳ ಅಡ್ಡಿಮಾಗಿಬಿಟ್ಟೈತೆ ಹುಡುಗರ್ದು. ಏನು ಮಾಡ್ತೀರಿ ಅಷ್ಟು ಶಾರ್ಪ್ ಇದ್ದವ್ರು ಅವಾಗ. ಇಂಥದ್ರಿ ಎಲ್ಲ ಹಿಂಗೆ ಕುಂತಾಗ ಅವೆಲ್ಲ ನೆನಪಾತಿರ್ತಾವ. ಹೋಗಪ್ಪ ಹಾಸಿಗೆ ತುಂಬ ನಾ ಮಾತು ಹೇಳ್ಕೊತ ಕುಂದ್ರೆ ಬೆಳಗಾಗ್ತದ. ಒಂದು ಇರ್ಲಕ್ ಮಾತಾಡ್ರಿ ಹಂಗೆ ಕೇಳೋರಿಗೆ ಬೋರ್ ಆಗ್ತದ. ಆಮೇಲೆ ಇಲ್ಲ ಏನೋಪ್ಪ ಇವ್ರು ಬರೀ ಇದೇ ಹೇಳ್ತಾರಲ್ಲ ಅನ್ನಂಗಾಗ್ತದ. ಸಾಕಿ ಇವತ್ತಿಗೆ ಮತ್ತೆ ಯಾವಾಗ ಮತ್ತೆ ಹೇಳಮಂತ ಊರಿಗೆ ಬಂದಾಗ ಮ್ಯಾಗ ಹೋಗಿ ಅಷ್ಟು ಕೋದಿ ನಿಮ್ಮೂನು ಮಡಚು ಜಾಡ್ಸಿ ಮಡಚಿ ಮ್ಯಾಗ ಕಂತಿಗೆ ಹಾಕಿ ನಿಮ್ಮೂನು ನಮ್ಮೂನು ಜಾಡ್ಸಿ ಮಡಚಿಗೆ ತೊಗೊಂಬತ್ತಾಳ.